ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು. ಭಾಗ 3 ಗಮನ. ಅದರಲ್ಲಿ ಅಧ್ಯಾಯ 16 ಶಿವನೊಲುಮೆ. ಅಯ್ಯ, ನೀನು ದಂಡು ಮಂಡಲಕ್ಕೆ ಹೋದೆಯಾದೊಡೆ ನಾನು ಸುಮ್ಮನಿಹನೆಲ್ಲದೆ, ನೀನೆನ್ನ ಕೈಯೊಳಗಿದ್ದು ಎನ್ನ ಮೈಯೊಳಗಿದ್ದು ಎನ್ನ ಮನದೊಳಗಿದ್ದು ಎನ್ನ ಕೂಡದಿದ್ದಡೆ ನಾನೆಂತು ಸೈರಿಸುವೆನಯ್ಯ. ಸ್ನೇಹವೆಂಬ ಕುಂಟಣಿ ಚೆನ್ನಮಲ್ಲಿಕಾರ್ಜುನಯ್ಯ, ನಿನ್ನನ್ನೊಲಿಸದಿದ್ದಡೆ ಆ ನಿನ್ನೇವೆನಯ್ಯ. ಮಹಾದೇವಿ ಅಂಗೈಯೊಳಗೆ ಇಷ್ಟಲಿಂಗವನ್ನು ಹಿಡಿದುಕೊಂಡು ಹಾಡತೊಡಗಿದ್ದಳು. ಸುಶ್ರಾವ್ಯ ಕಂಠದಿಂದ ಗಾನ ಅಲೆ ಅಲೆಯಾಗಿ ತೇಲಿ ಬರುತ್ತಿತ್ತು. ದೇವನ ನೆನಹಿನೊಡನೆ ಅವನು ಕಾಣಿಸಿಕೊಳ್ಳದ ನೋವು ತುಂಬಿದೆ. ಸೂರ್ಯಾಸ್ತವಾದ ತಕ್ಷಣವೇ ಮಿಂದು ಮಡಿಯುಟ್ಟು ಪೂಜೆಗೆ ಕುಳಿತಿದ್ದಾಳೆ. ಅಂದು ಅವರ ಹಿತ್ತಲಿನಲ್ಲಿ ಯಥೇಚ್ಛವಾಗಿ ಹೂವುಗಳು ಸಿಕ್ಕಿವೆ. ಸಂತೋಷದಿಂದ ಸಡಗರದಿಂದ ಬಿಡಿಸಿಕೊಂಡು ಹೂವಿನ ಬುಟ್ಟಿಯಲ್ಲಿ ಇಟ್ಟುಕೊಂಡಿದ್ದಾಳೆ. 7 ಸುತ್ತಿನ ಮಲ್ಲಿಗೆಗಳು ಮೈ ಬಿಚ್ಚಿಕೊಂಡು ನಗುತ್ತಿದ್ದಾವೆ. ಪರಿಮಳವನ್ನು ಸೂರೆ ಮಾಡುತ್ತಾ ಮೂಗನ್ನು ಅರಳಿಸುತ್ತಿರುವವು. ಅಂಗೈಯ ಮಧ್ಯದಲ್ಲಿ ಕುಳಿತಿರುವ ಇಷ್ಟಲಿಂಗದ ಸುತ್ತಲೂ ಮಲ್ಲಿಗೆಯ ಹೂಗಳನ್ನು ಪೇರಿಸಿದಾಗ ಶುಭ್ರ ಬಿಳಿಯ ಹಿನ್ನೆಲೆಯಲ್ಲಿ ಕಪ್ಪು ಕಂತೆ ಮನೋಹರವಾಗಿ ಮಿಂಚುತ್ತಿದೆ. ತಾನು ಕುಳಿತು ಹಿಂದೆ ಭುಜದ ನೇರದ ಮೇಲಕ್ಕೆ ಇರಿಸಿಕೊಂಡ ಔಡಲೆಣ್ಣೆಯ ಸುಡರು ಕಿರಣವನ್ನು ಚೆಲ್ಲುತ್ತಿದೆ. ಅದರ ಪ್ರತಿಫಲನ ಕಂತೆಯಲ್ಲಿ ಮೂಡಿದ್ದರಿಂದ ಇಷ್ಟಲಿಂಗ ಮತ್ತಷ್ಟು ಕಾಂತಿಯುಕ್ತವಾಗಿದೆ. ಕಂಗಳಿಗೆ ಮಂಗಳನಾದ, ಪ್ರಾಣಕ್ಕೆ ಪರಿಣಾಮನಾದ, ಮನಕ್ಕೆ ಮನೋಹರನಾದ ರಮಣೀಯ ದೇವನು ಇನಿತೊಂದು ಚಂದವಾಗಿ ಕಣ್ಣೆದುರಿಗೆ ಇರುವಾಗ ಒಂದೆಡೆ ಆನಂದ, ಮತ್ತೊಂದೆಡೆ ಅವನ ಚೈತನ್ಯದ ಸುಳಿವಿಲ್ಲದುದಕ್ಕೆ ದುಃಖ. ತನ್ನಲ್ಲಿ ತಾನೇ ಹೇಳಿಕೊಳ್ಳುತ್ತಾಳೆ, ನೀನೇನಾದರೂ ಕಾರ್ಯಸಾಧನೆಗೋ ಯುದ್ಧಕ್ಕೋ ಹೋಗಿದ್ದರೆ ಹೇಗಾದರೂ ಸಂತೈಸಿಕೊಳ್ಳುವೆ. ಆದರೆ ಕೈಯೊಳಗೆ ಮನಸ್ಸನ್ನು ಕೆರಳಿಸುವಂತೆ ಇದ್ದು, ಮೈಯೊಳಗಿದ್ದು ನನ್ನ ಇರುವನ್ನು ಸೂರೆ ಮಾಡಿ, ಮನದೊಳಗಿದ್ದು ನಿನ್ನೆಡೆಗೆ ಅದನ್ನು ಸೆಳೆದುಕೊಂಡು ಇದ್ದರೆ ಹೇಗೆ ಸೈರಿಸಲಿ. ನೀನು ಕ್ರೂರಿ. ನೀನು ಹೆಣ್ಣಿನ ಭಾವನೆಯನ್ನರಿಯೆ. ಬೇರಾವುದಾದರೂ ಊರಿಗೆ ಗಂಡನು ಕಾರ್ಯನಿಮಿತ್ತ ಹೋದರೆ ಹೇಗಾದರೂ ಸತಿ ಸೈರಿಸಬಲ್ಲಳು. ಆದರೆ ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿದ್ದು ಬೇರೆ ಹಾಸಿಗೆಯನ್ನು ಹಾಸಿದರೆ, ಅಥವಾ ಒಂದೇ ಹಾಸಿಗೆಯಲ್ಲಿದ್ದು ಅವಳತ್ತ ಬೆನ್ನು ತಿರುಗಿಸಿದರೆ ಅವಳು ಹೇಗೆ ಸಹಿಸಬಲ್ಲಳು. ಚೆನ್ನಮಲ್ಲಿಕಾರ್ಜುನ, ನೀನು ಕರುಣಾಸಾಗರನು ಅಂತ ತತ್ವಜ್ಞಾನಿಗಳು ವರ್ಣಿಸುವರು. ಆದರೆ ನೀನು ಕಾಡುವ ಪರಿ ಅವರಿಗೇನು ಗೊತ್ತು. ಬಟ್ಟೆಯನ್ನು ಹಿಂಡಿದಂತೆ ಭಕ್ತರನ್ನು ಹಿಂಡುವೆ. ಸಾಕಿನ್ನು ಹಿಂಡುವಿಕೆ. ಇಲ್ಲಿ ವಿಷಯಾಪೇಕ್ಷೆಯ ನೀರಿಲ್ಲ. ಬೇಗನೆ ಧರಿಸಿಕೊ. ಹೋ, ಸಾಮಾನ್ಯ ಪುರುಷರು ತಮ್ಮ ಪ್ರೇಯಸಿಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ನೀನು ಮಾಡಿಕೊಳ್ಳುತ್ತಿಲ್ಲ. ಇದು ನನ್ನದೇ ತಪ್ಪೇನೋ. ಪ್ರೇಮ ಎಂಬ ಕುಂಟಣಿಯನ್ನು ನಾನು ನಿನ್ನತ್ತ ಕಳಿಸಿರುವೆ. ಅವಳು ನಿನ್ನನ್ನೊಲಿಸಿ ಕರೆತರಲು ಸಮರ್ಥಳಾಗಿಲ್ಲ. ಹಲವಾರು ದಿನಗಳಿಂದ ನಾನು ಸರಿಯಾಗಿ ತಲೆಯನ್ನು ಬಾಚಿರಲಿಲ್ಲ. ಉತ್ತಮ ಬಟ್ಟೆ ತೊಡುತ್ತಿರಲಿಲ್ಲ. ನೀನೊಲ್ಲದಕ್ಕೆ ಏನೋ ನಿರಾಸಕ್ತಿ. ಆದರೆ ಇಂದು ಮಧ್ಯಾಹ್ನ ಅವ್ವ ಹೇಳಿದಳು, ಚೆನ್ನಾಗಿ ವೇಷಭೂಷಣ ತೊಟ್ಟರೆ ಹೆಣ್ಣು ಮಕ್ಕಳು ಅಂದವಾಗಿ ಕಾಣುವರು ಎಂದು. ಆಗ ನನ್ನಲ್ಲಿ ನಾನೇ ವಿಚಾರ ಮಾಡಿದೆ. ನಾನು ಸರಿಯಾಗಿ ಬಟ್ಟೆ ತೊಡದೆ ತಲೆ ಬಾಚಿಕೊಳ್ಳದೆ ಹುಚ್ಚಿಯಂತೆ ಇರುವುದರಿಂದ ಅವನು ಬರುತ್ತಿಲ್ಲವೇನೋ. ಚರ್ಮಚಕ್ಷುವಿನಿಂದ ಅಳೆಯುವ ಪುರುಷನಂತೆ ಅವನು ಬಹಿರಂಗದ ಚಂದ ಬಯಸುವ ರಸಿಕನೇನೋ ಎಂದುಕೊಂಡು ಅಂದವಾಗಿರಲು ಸಂಕಲ್ಪ ಮಾಡಿಕೊಂಡೆ. ಅದಕ್ಕಾಗಿ ತಲೆಗೆ ಎಣ್ಣೆಯನ್ನು ತಟ್ಟಿಕೊಂಡು ಮೈಗೆಲ್ಲ ಅರಿಶಿನ ಎಣ್ಣೆಯನ್ನು ತಿಕ್ಕಿಕೊಂಡು ಬಿಸಿನೀರಿನಲ್ಲಿ ಮಿಂದಿರುವೆ. ನನ್ನ ತಂದೆಯು ನನಗಾಗಿ ತಂದಿರುವ ಶುದ್ಧ ದೇವಾಂಗವನ್ನು ಮೈಗೆ ಸೂಡಿಕೊಂಡಿರುವೆ. ನನ್ನವ್ವೆ ಇಂದು ತುಂಬ ಅಚ್ಚರಿಪಡುವಂತೆ ಪೆಠಾರದಲ್ಲಿದ್ದ ಹೊಂದೊಡಿಗೆಗಳನ್ನೆಲ್ಲ ತೆಗೆದು ಧರಿಸಿಕೊಂಡಿರುವೆ. ಎಂದೂ ಇಲ್ಲದ ವಿಶೇಷ ಆಸಕ್ತಿಯಿಂದ ಕನ್ನಡಿಯ ಮುಂದೆ ನಿಂತು ಮುಂಗುರುಳು ತಿದ್ದಿಕೊಂಡಿರುವೆ. ಪುರುಷ ರತ್ನವೇ ಬಾರ. ಇಷ್ಟೆಲ್ಲ ಸಿಂಗರಿಸಿಕೊಂಡಿದ್ದರೂ ನೀನಿಲ್ಲದೆ ಜೀವಂತ ಶವವಾಗಿರುವೆ. ನಿನ್ನ ಬರುವು ನನ್ನ ಪ್ರಾಣದ ಬರುವು. ಬಾ ಚೆನ್ನಮಲ್ಲಿಕಾರ್ಜುನ, ವಿರಹದ ಬೇಗೆಯಲ್ಲಿ ಬೇಯುತ್ತಿರುವೆ. ನಾನೆಷ್ಟು ಚಂದವಾಗಿ ಕಾಣುತ್ತಿರುವೆ ಎಂದರೆ ಕನ್ನಡಿಯನ್ನು ನೋಡಿಕೊಂಡು ನನ್ನಲ್ಲಿ ನಾನೇ ಮೋಹಿತಳಾದೆ. ಕರ್ಪೂರವನ್ನು ಹಚ್ಚಿ ಆರತಿಯನ್ನು ಇಷ್ಟಲಿಂಗದ ಮುಂದೆ ಹಿಡಿದಳು. ಬೆಳಗಿನಲ್ಲಿ ಅದಿನ್ನೂ ಉಜ್ವಲವಾಗಿ ಹೊಳೆಯಿತು. ನಾನು ಮತ್ತಾರ ಸಲುವಾಗಿಯಾದರೂ ಅಲಂಕರಿಸಿಕೊಂಡಿರುವೆ ಎಂದು ತಪ್ಪು ತಿಳಿದಿದ್ದೀಯಾ. ಗಂಡಸರದ್ದು ಸಂಶಯ ಸ್ವಭಾವವೆಂದು ಕೆಲವು ಗೃಹಿಣಿಯರಿಂದ ಕೇಳಿ ತಿಳಿದಿರುವೆ. ನನ್ನ ಉಡಿಗೆ ತೊಡಿಗೆ ಎಲ್ಲವೂ ನಿನಗಾಗಿ. ಮಾಟ ನೋಟ ನಿನಗಾಗಿ.
ಎನ್ನಂತರಂಗ ಬಹಿರಂಗದಲ್ಲೆಲ್ಲ ನೀನೇ. ನೀನು ಎಲ್ಲಿ ಬೇಕಾದರೂ ಬಡಿದು ನೋಡು. ಸುಟ್ಟ ಮಡಿಕೆಯಂತೆ ಟೌ ಟೌ ಅಂದೀತೇ ಹೊರತು ಒಡಕು ಮಡಿಕೆಯೆಂದೇ ಟಕ್ ಟಕ್ ಎಂದಲ್ಲ. ನನ್ನ ಹೃದಯ ಒಂದು ಕುದಿಯುವ ಬುಗ್ಗೆ. ಅದರಲ್ಲಿ ನೂರಾರು ಆಸೆಗಳು. ನೀನೊಬ್ಬ ವೈಣಿಕ. ನಿನ್ನ ಸುಂದರ ಕೈಗಳಲ್ಲಿ ನಾನೊಂದು ವೀಣೆ. ನಿನ್ನ ಕೈಯಲ್ಲಿ ಅದನ್ನು ಹಿಡಿದು ಆ ವೀಣೆಯ ಮೈಮೇಲೆ ನಿನ್ನ ಕೈಯ ಮೃದು ಬೆರಳುಗಳು ಆಡುತ್ತಿದ್ದರೆ ಎಂತಹ ಅಮೃತ ಅನುಭವ. ಮರವೊಂದನ್ನು ಬಿಗಿದಪ್ಪಿಕೊಂಡು ಬೆಳೆಯುವ ಲತೆಯಂತೆ ನಿನ್ನನ್ನು ಆಶ್ರಯಿಸಿಕೊಂಡು ಇರುವಾಸೆ. ನಿನ್ನ ಕಾರುಣ್ಯಮಯ ಹೃದಯದ ಮಧುವನ್ನೀಂಟಿ ಮೈಮರೆತು ಮಲಗುವ ಆಸೆ. ಚಂದಿರನ ಕಿರಣದ ಸೆಳೆತಕ್ಕೆ ಭೋರ್ಗರೆವ ಅಂಬುದಿಯಲು ಆನಂದದಿಂದ ಮೊರೆವ ಆಸೆ. ಪ್ರಿಯನ ಎದೆಗೊರೆಗೆ ಮೈಮರೆವ ಸತಿಯಂತೆ ನಿನ್ನ ಮಡಿಲಿನಲ್ಲಿ ಹುದುಗಿಕೊಳ್ಳುವ ಆಸೆ. ನಿನ್ನ ಬಾಹು ಬಂಧನದಲ್ಲಿ ಸಿಕ್ಕು ಅಲ್ಲೇ ಪುಡಿ ಪುಡಿಯಾಗಿ ನಿನ್ನಲ್ಲಿ ಅಡಗುವ ಆಸೆ. ಆ ಬೆಳದಿಂಗಳು ಎಷ್ಟು ಚೆನ್ನಾಗಿ ಹಬ್ಬಿಕೊಂಡಿದೆ. ಶುಭ್ರವಾದ ಗಗನದಲ್ಲಿ ಹಂಸ ಪಕ್ಷಿಗಳಂತೆ ಬಿಳಿಯ ಮೋಡಗಳು ತೇಲುತ್ತಿವೆ. ತಂಗಾಳಿ ಕಚಗುಳಿ ಇಡುತ್ತಿದೆ. ಮಂದ ಮಾರುತದಲ್ಲಿ ತುಂಬಿರುವ ಪರಿಮಳವು ಉನ್ಮಾದಾವಸ್ಥೆಯನ್ನು ಉಂಟು ಮಾಡುತ್ತಿದೆ. ಇಂತಹ ಬಿಳಿಯ ಮೋಡಗಳ ಮೇಲೆ ಕುಳಿತು ಒಬ್ಬರಿಗೊಬ್ಬರು ಆತುಕೊಂಡು ಮಧುಚಂದ್ರಕ್ಕೆ ಹೋಗುವುದು ಎಂತಹ ಮಧುರ ಅನುಭವವಲ್ಲವೇ. ನಿನಗೆ ಆಸೆಯಾಗದೆ? ಹೋ, ನೀನು ರಸಿಕನೇ ಅಲ್ಲ. ಇಂತಹ ಅರಸಿಕನು ಅದು ಹೇಗೆ ಚೆಲುವಿನ ಸೃಷ್ಟಿಯನ್ನು ರಚಿಸಿದೆಯೋ. ಸಂವೇದನೆಗಳಿಲ್ಲದ ಹೃದಯದಲ್ಲಿ ಸೌಂದರ್ಯ ರಸಪ್ರಜ್ಞೆ ಮೂಡಲು ಸಾಧ್ಯವೇ? ಅಷ್ಟೆತ್ತರದಲ್ಲಿ ತೇಲುವುದು ನಿನಗೆ ಬೇಡವಾದರೆ ನಮ್ಮ ಕೈದೋಟದಲ್ಲಿ ಉಯ್ಯಾಲೆ ಇಲ್ಲವೇ? ಅಲ್ಲಿ ಇಬ್ಬರು ತೂಗಬಹುದಲ್ಲ. ನನ್ನ ಬದುಕು ಒಂದು ಒಗಟಾಗಿದೆ ನನಗೆ. ಒಂದು ಕಡೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಬಿಡುಗಡೆ ಹೊಂದಲು ಉತ್ಕಟ ಪ್ರಯತ್ನ. ಆದರೆ ಮತ್ತೊಂದು ಕಡೆ ಅವುಗಳ ಬಂಧನ. ಪುರುಷ ಕಾಮದ ಸುಳಿವಿಲ್ಲ, ಆದರೆ ಅತಿಕಾಮಿಯಾಗುತ್ತಿರುವೆ ನಿನ್ನ ಸಂಗ ಬಯಸಿ. ಒಮ್ಮೆ ಉದ್ಯಾನದಲ್ಲಿ ಕುಳಿತಾಗ ಕುಮುದೆ ಗಂಡನ ನೆನಪು ಮಾಡಿಕೊಂಡಾಗ ನಾನು ಅಪಹಾಸ್ಯ ಮಾಡಿ ನಕ್ಕೆ. ಆದರೀಗ ಅದಕ್ಕಿಂತ ಹೆಚ್ಚು ಪಟ್ಟು ಮಿಗಿಲಾದ ದುರ್ಗತಿ ನನ್ನದು. ಅವಳು ಉಂಡು ತಿಂದು ನಗುತ್ತಿರುವಳು. ನನಗೆ ಊಟ ನಿದ್ರೆಯಲ್ಲಿ ಆಸಕ್ತಿ ಇಲ್ಲ. ನಗೆಯೇ ಬತ್ತಿ ಹೋಗಿದೆ. ಕ್ರೋಧವನ್ನು ಕಡಿಮೆ ಮಾಡಬೇಕೆಂದು ಪ್ರಯತ್ನಿಸಿ ಯಾರೆಷ್ಟೇ ಆಡಿಕೊಂಡರೂ ಛೇಡಿಸಿದರೂ ಸುಮ್ಮನಿರುವೆ. ಆದರೆ ನಿನ್ನನ್ನು ತೊರೆಸಲು, ನಿನ್ನಿಂದ ಅಗಲಿಸುವ ಪ್ರಯತ್ನ ಮಾಡುವ ತಾಯಿಯ ಮೇಲೆ ಸಿಟ್ಟು ಮಾಡತೊಡಗಿರುವೆ. ಸಂಸಾರದಲ್ಲಿ ಮೋಹ ತರವಲ್ಲ ಎಂದು ಎಲ್ಲರಿಗೆ ಹೇಳುತ್ತಿದ್ದೆ. ಆದರೆ ನಿನ್ನ ಪೂಜೆಯಿಂದ, ನಿನ್ನ ನೋಟದಿಂದ ಕ್ಷಣಕಾಲವೂ ಅಗಲದಷ್ಟು ಮೋಹಿಯಾಗಿರುವೆ. ಲೋಭ ಒಳಿತಲ್ಲ, ಅದು ಮನುಷ್ಯನನ್ನು ಭವಕ್ಕೆ ಸೆಳೆಯುವುದು ಎಂದು ಬೋಧಿಸುತ್ತಿದ್ದ ನಾನು ಮಿತಿಮೀರಿ ಲೋಭಿಯಾಗಿರುವೆ ನಿನ್ನ ಒಲವನ್ನು ಸುಖಿಸುವುದರಲ್ಲಿ. ಅಹಂ ಒಳ್ಳೆಯದಲ್ಲ, ಅದು ವ್ಯಕ್ತಿತ್ವಕ್ಕೆ ಕುಂದು ತರುವುದು. ಮದವನ್ನು ಗೆಲ್ಲದ ಹೊರತು ಭವಚಕ್ರದಿಂದ ಬಿಡುಗಡೆ ಇಲ್ಲ ಎಂದು ಅನ್ನುತ್ತಿದ್ದ ನಾನು ನಿನ್ನ ಪ್ರೇಯಸಿಯಾಗುವುದಕ್ಕಾಗಿ ಬಹಳ ಮುದಗೊಂಡಿರುವೆ. ಮತ್ಸರದಿಂದ ವ್ಯಕ್ತಿತ್ವದ ನಾಶವಾಗುವುದು ಎಂದು ಅದನ್ನು ಗೆಲ್ಲ ಬಯಸಿದ್ದ ನಾನು ಈಗ ಮಾತ್ಸರ್ಯದಿಂದ ಕುದಿಯುತ್ತಿರುವೆ. ಯಾರ ಮೇಲೆ ಮಾತ್ಸರ್ಯ? ಈಗಾಗಲೇ ನಿನ್ನನ್ನು ಒಲಿಸಿಕೊಂಡು ಸೆರೆಯಾಗಿಟ್ಟುಕೊಂಡಿರುವ ಹಿಂದಿನ ಭಕ್ತರ ಮೇಲೆ, ಅಡಗಿಸಿ ಇಟ್ಟುಕೊಂಡಿರುವ ಸುಂದರ ಪ್ರಕೃತಿಯ ಮೇಲೆ, ತನ್ನ ಕಂಠದಲ್ಲಿ ನಿನ್ನನ್ನು ಬಂಧಿಸಿರುವ ಕೋಗಿಲೆಯ ಮೇಲೆ, ತನ್ನ ಅಂದದಲ್ಲಿ ಕೂಡಿ ಹಾಕಿರುವ ಸೋಗೆಯ ಮೇಲೆ. ಹೀಗೆ ಅರಿಷಡ್ವರ್ಗಗಳ ಪಂಜರದಲ್ಲಿ ಸಿಕ್ಕಿಬಿದ್ದಿರುವ ಪಕ್ಷಿ ನಾನಾಗಿರುವೆ. ಆದರೇನಂತೆ? ಇದೆಲ್ಲವೂ ನಿನಗಾಗಿ. ನೀನೊಲಿದ ನರಕವು ನನಗೆ ಸ್ವರ್ಗ, ನೀನೊಲಿಯದ ಸ್ವರ್ಗವು ನರಕ. ನಿನ್ನ ಬಂಧನ ನನಗೆ ಸ್ವಾತಂತ್ರ್ಯ, ಲೌಕಿಕ ಸ್ವಾತಂತ್ರ್ಯ ನನಗೆ ಬಂಧನ. ಮಹಾದೇವಿ ಒಮ್ಮೆ ನಲಿಯುವಳು ತನ್ನ ಕರದ ದೇವನನ್ನು ನೋಡಿ, ಮತ್ತೊಮ್ಮೆ ನಿಟ್ಟುಸಿರು ಬಿಡುವಳು ಅವನು ಮಾರ್ದನಿ ನೀಡದ ಕ್ರೌರ್ಯವನ್ನು ನೆನೆದು. ನಿನಗೆ ಯಾರ ಭೀತಿಯೂ ಸಹ ಇದ್ದಂತೆ ಕಾಣದು. ಅಂದು ದೀಕ್ಷೆ ಮಾಡುವಾಗ ನೀವಿಬ್ಬರೂ ಅಗಲಿದಿರಿ ಎಂದು ಗುರುಗಳು ಅಗಲದಿರಿ ಎಂದು ಗುರುಗಳು ಹೇಳಿದರು. ಅದಕ್ಕೇನಾದರೂ ಬೆಲೆಯುಂಟೆ? ಅಂದಿನಿಂದ ಇಂದಿನವರೆಗೆ ನೀನು ಬಂದಿದ್ದರೆ ಕೇಳು. ಮದುವೆಯಾದ ಬಳಿಕ ಮಧುಚಂದ್ರ ಮಾಡುವ ಸೌಜನ್ಯವೂ ನಿನಗಿಲ್ಲವೆಂದ ಮೇಲೆ ಇನ್ನಾರಲ್ಲಿ ನನ್ನ ಸಂಕಟ ತೋಡಿಕೊಳ್ಳಲಿ? ಇನ್ನು ಕೆಲವಾರು ದಿನ ಸಹಿಸಿಕೊಳ್ಳುವೆ, ಕಾಯ್ದು ನೋಡುವೆ. ಆ ಬಳಿಕ ಹೆತ್ತಪ್ಪ ಬಸವಣ್ಣ, ಹೆತ್ತವ್ವ ನೀಲಮ್ಮ, ಮಾವ ಪ್ರಭುದೇವರ ಬಳಿಗೆ ದೂರನ್ನು ಕೊಂಡೊಯ್ಯುವೆ. ನಿನ್ನ ನಿಷ್ಕರುಣೆಯನ್ನು ಪದರ ಪದರವಾಗಿ ಅವರ ಮುಂದೆ ಬಿಚ್ಚಿಡುವೆ. ಗಂಡ ಹೆಂಡಿರ ಮುನಿಸು ಒಳಗಿರಲಿ, ಹಾದಿಯ ಹಾಡಾಗುವುದು ಬೇಡ ಎಂದು ನಾನು ಸಹಿಸಿಕೊಂಡಷ್ಟು ನಿನಗೆ ಮನಸ್ಸು ಕರಗದು. ಸ್ವಲ್ಪ ಮುನಿಸು ಮೂಡಿತು, ಮರುಕ್ಷಣವೇ ಮನಸ್ಸು ಮುದುಡಿತು. ಬಡವನ ಕೋಪ ದವಡೆಗೆ ಮೃತ್ಯು ಎಂದು ಅಪ್ಪ ಬಸವಣ್ಣನವರು ಹೇಳುವರಲ್ಲವೇ? ನಿಜ. ಅರಸು ಮುನಿದರೂ ಆಳೆ ಕೆಡುವನು, ಆಳು ಮುನಿದರೂ ಆಳೆ ಕೆಡುವನು.
ಇದು ವಿಚಿತ್ರ ಜಗತ್ತು. ನೀನು ಮುನಿದರೆ ನಾನೇ ಘಾಸಿಯಾಗಬೇಕು, ನಾನು ಮುನಿದರೂ ನಾನೇ ಘಾಸಿಯಾಗುವೆ. ಮಹಾದೇವಿಯ ನಿವೇದನೆ ನಡೆದೇ ಇತ್ತು. ಲಿಂಗಮ್ಮ ಬಾಗಿಲ ಹೊರಗೆ ನಿಂತು ಆಲಿಸತೊಡಗಿದ್ದಳು. ಪೂಜೆಗೆ ಅರ್ಧ ಜಾವ ಕಳೆದರೂ ಪೂಜೆ ಮುಗಿಯುವ ಸೂಚನೆ ಇಲ್ಲ. ಒಮ್ಮೆ ನಗುವಳು, ಒಮ್ಮೆ ಅಳುವಳು, ಒಮ್ಮೆ ಹಾಡುವಳು, ಒಮ್ಮೆ ಬಿಸಿಯುಸಿರು ಬಿಡುವಳು. ಚನ್ನಮಲ್ಲಿಕಾರ್ಜುನ ಎಂದು ಮಾತನಾಡಿಸುವಳು. ಲಿಂಗಮ್ಮ ಭಯಭೀತಳಾದಳು. ಮಗಳಿಗೆ ಹುಚ್ಚು ಹಿಡಿದಿರುವುದು ಸರಿ, ಅದಕ್ಕೆ ಒಬ್ಬಳೇ ಮಾತನಾಡಿಕೊಳ್ಳುವಳು, ಅದಕ್ಕೆ ಮಂಕಾಗುವಳು. 4-5 ದಿವಸಗಳಿಂದ ತಲೆ ಬಾಚದವಳು ಇಂದು ತಾನಾಗಿ ಎಣ್ಣೆ ನೀರೆರೆದುಕೊಂಡು ಕೂದಲಿಗೆ ಪರಿಮಳಯುಕ್ತ ಎಣ್ಣೆ ಸವರಿಕೊಂಡಳು. 6 ತಿಂಗಳಿಂದ ಆಭರಣ ಬಿಡದವಳು ಇಂದು ಪೆಟ್ಟಿಗೆಯಲ್ಲಿನ ಒಡವೆಗಳನ್ನೆಲ್ಲ ತೆಗೆದು ತೊಟ್ಟುಕೊಂಡಳು. ಬಿಳಿಯ ದಟ್ಟಿಯುಡುತ್ತಲಿದ್ದವಳು ಬೆಲೆ ಬಾಳುವ ದೇವಾಂಗವನ್ನು ಉಟ್ಟುಕೊಂಡು ಪೂಜೆಗೆ ಹೋದಳು. ತ್ರಿಪುರ ಸುಂದರಿಯಾದ ಮಗಳು ಒಳ್ಳೆಯ ಗಂಡನ ಕೈ ಹಿಡಿದು ಮುತ್ತಿನಂತಹ ಮಕ್ಕಳನ್ನು ಹೆತ್ತು ಗೃಹಲಕ್ಷ್ಮಿಯಾಗುವಳು ಎಂದು ಕನಸು ಕಟ್ಟಿದ್ದ ಲಿಂಗಮ್ಮನಿಗೆ ಮಗಳು ಹುಚ್ಚಿನ ಬಲೆಯಲ್ಲಿ ಸಿಕ್ಕಿರುವುದು ಕಂಡಾಗ ದುಃಖ ಉಮ್ಮಳಿಸಿತು. ಕನಸಿನ ಗೋಪುರ ಕುಸಿದು ಬಿದ್ದಿತು. ಓಂಕಾರನನ್ನು ಕರೆದು ತೋರಿಸಿದಳು. ಮಹಾದೇವಿಗೆ ಏನೂ ಆಗಿಲ್ಲ ಎಂದು ಅವನು ತೇಲಿಸಿ ನಕ್ಕಾಗ ಲಿಂಗಮ್ಮ ದುಃಖತಪ್ತಳಾಗಿ ಗಿರಿಜಾಂಬೆಗೆ ಬಾಗಿಲ ಬಳಿ ಇದ್ದು ಮಗಳನ್ನು ಕಾಯಲು ಹೇಳಿ ಆಳು ಅಪ್ಪಯ್ಯನೊಡನೆ ಮಠದ ಕಡೆಗೆ ಸಾಗಿದಳು. ഇരുಳಿನ ವೇಳೆಯಲ್ಲಿ ಬಂದ ಲಿಂಗಮ್ಮನನ್ನು, ಆಕೆಯ ಕಣ್ಣೀರು ತುಂಬಿದ ಮುಖವನ್ನು ಗುರುಲಿಂಗರು ನೋಡಿ ಆಶ್ಚರ್ಯಚಕಿತರಾದರು. ಮಹಾದೇವಿ ಹುಚ್ಚಿಯಂತೆ ಆಡುತ್ತಿದ್ದಾಳೆ. ಮುಸ್ಸಂಜೆಯ ಸುಮಾರಿಗೆ ಒಳಗೆ ಹೋಗಿ ಕದ ಮುಚ್ಚಿ ಕುಳಿತವಳು ಇನ್ನೂ ತೆರೆದಿಲ್ಲ. ಬಾಗಿಲು ಕಿಂಡಿಯಲ್ಲಿ ಇಣುಕಿ ನೋಡಿ ಆಲಿಸಿ ಕೇಳಿದರೆ ಕೈಯಲ್ಲಿ ಲಿಂಗವನ್ನು ಹಿಡಿದು ಹುಚ್ಚುಚ್ಚಾಗಿ ಮಾತನಾಡುವುದು ತಿಳಿಯುತ್ತದೆ. ಒಮ್ಮೆ ನಗುವಳು, ಇನ್ನೊಮ್ಮೆ ಅಳುವಳು, ಮತ್ತೊಮ್ಮೆ ಹಾಡುವಳು, ನಿಟ್ಟುಸಿರಿಡುವಳು. ಸನ್ನಿಗಿನ್ನಿ ಅಂತಾರಲ್ಲ ಹಾಗೆ ಹುಚ್ಚು ಹಿಡಿದಿರಬೇಕು. ಚನ್ನಮಲ್ಲಿಕಾರ್ಜುನ ಅಂತ ತಾನೇ ಮಾತನಾಡಿಕೊಳ್ಳುವಳು. ಗುರುಲಿಂಗರು ಸ್ವತಃ ಸಾಧಕರು. ತಾವೂ ಒಂದು ಕಾಲದಲ್ಲಿ ಆ ಜೀವನದ ಹಂತಗಳಲ್ಲಿ ಹಾಯ್ದು ಬಂದಿದ್ದವರು. ಮೆಲುನೆಗೆ ನಕ್ಕು ನುಡಿದರು. ಗಂಡ ಹೆಂಡಿರ ಏಕಾಂತ ಪ್ರಣಯವನ್ನು ನೀನೇಕೆ ನೋಡಹೋದೆವ್ವಾ? ಗುರುಗಳೇ, ಹೆತ್ತ ಒಡಲಿನ ಸಂಕಟ ನೀವರಿಯಿರಿ. ಅವರೂ ಹಾಗೆಯೇ ಎಲ್ಲವನ್ನು ನಕ್ಕು ತೇಲಿಸಿಬಿಡುವರು. ಅರಗಿಳಿಯನ್ನು ಬೆಕ್ಕಿನ ಬಾಯಿಗೆ ಕೊಡುವಂತೆ ನನ್ನ ಮುದ್ದು ಮಗಳನ್ನು ಹುಚ್ಚಿನ ಬಾಯಿಗೆ ಕೊಡಲೆ ಪ್ರಲಾಪಿಸತೊಡಗಿದಳು. ಲಿಂಗಮ್ಮ, ನಿನ್ನ ಮಗಳಿಗೆ ಏನೂ ಆಗಿಲ್ಲ, ನಿಶ್ಚಿಂತಳಾಗಿ ಹೋಗು. ಲಿಂಗಮ್ಮ ಭಾರವಾದ ಹೃದಯದಿಂದ ನಮಸ್ಕರಿಸಿ ಹೊರಟಳು. ಆದರೆ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಗುರುಗಳಾಗಲಿ ತನ್ನ ಪತಿಯಾಗಲಿ ಸಮಸ್ಯೆಯ ಗಂಭೀರತೆಯನ್ನು ಅರ್ಥ ಸಹ ಮಾಡಿಕೊಳ್ಳದಷ್ಟು ಹಗುರವಾಗಿ ಮಾತನಾಡುವರಲ್ಲ ಎಂದು ನೊಂದುಕೊಂಡಳು. ಸಿಂಗಾರಮ್ಮನ ನೆನಪು ತಟ್ಟನೆ ಬಂದಿತು. ಸಿಂಗಾರಮ್ಮನದು ಸ್ವಲ್ಪ ಒಡಕು ಬಾಯಿ, ಆದರೂ ಆಕೆ ಚಲಿಸುವ ವಿಶ್ವಕೋಶ. ತನಗರಿಯದ ವಿಷಯವೇ ಇಲ್ಲ ಎಂಬಷ್ಟು ವಿಶ್ವಾಸದಿಂದ ಧಾರ್ಷ್ಟ್ಯದಿಂದ ಸಲಹೆ ಕೊಡುತ್ತಿದ್ದಳು. ದಟ್ಟಾರಣ್ಯದಲ್ಲಿ ದಾರಿ ತಪ್ಪಿಸಿಕೊಂಡ ತನಗೆ ಆಕೆಯಿಂದ ನೆರವು ಒದಗಬಹುದೆಂಬ ವಿಶ್ವಾಸದಿಂದ ಲಿಂಗಮ್ಮ ಸಿಂಗಾರಮ್ಮನ ಮನೆಗೆ ನಡೆದಳು. ಬಾಗಿಲು ಬಡೆದ ಸದ್ದು ಕೇಳಿ ಎದ್ದು ಬಂದ ಸಿಂಗಾರಮ್ಮ ಲಿಂಗಮ್ಮನನ್ನು ಕಂಡು ಚಕಿತಳಾದಳು. ಬಾ ಲಿಂಗಮ್ಮಕ್ಕ, ಇದ್ಯಾಕೆ ಈ ಹೊತ್ತಿನಲ್ಲಿ? ಸಿಂಗಾರಮ್ಮನ ಕುತೂಹಲ ಮೇರೆ ಮೀರಿತು. ಸಿಂಗಾರಮ್ಮ ಹಾಸಿದ ಚಾಪೆಯ ಮೇಲೆ ಲಿಂಗಮ್ಮ ಕುಳಿತಳು. ಸಿಂಗಾರಮ್ಮ ಎಲೆ ಅಡಿಕೆಯ ಚೀಲ ಬಿಚ್ಚಿ ಅಡಿಕೆ ಹಾಕಿಕೊಂಡು ಮಾತಿಗೆ ಪೂರ್ವಾರಂಭ ಮಾಡಿಕೊಂಡಳು. ಎಲೆ ಅಡಿಕೆ ಬಾಯಿಗೆ ಬೀಳದೆ ಸಿಂಗಾರಮ್ಮನ ತಲೆ ಓಡುತ್ತಿರಲಿಲ್ಲ. ಲಿಂಗಮ್ಮ ಹೇಳುವುದನ್ನೆಲ್ಲ ಕೇಳಿದಳು ಸಾವಧಾನವಾಗಿ. ಲಿಂಗಮ್ಮಕ್ಕ, ಇಷ್ಟು ಬೆಳೆಯೋ ತನಕ ಯಾಕೆ ಬಿಟ್ಟೆ? ನೀನು ಜಾಣೆ ಅಂದ್ಕೊಂಡಿದ್ದೆ ನೋಡು. ಅರಳು ಹುರಿದಂತೆ ಮಾತಾಡೋ ಮಗಳು ಮಾತು ಬಿಟ್ಟು ಪೂಜೆಗೆ ಕೂತುಕೊಳ್ಳೋದಕ್ಕೆ ಆರಂಭವಾದಾಗಲೇ ಮದ್ದು ಕೊಡಿಸಬೇಕಾಗಿತ್ತು. ಹುಚ್ಚು ಆರಂಭವಾಗೋದರ ಲಕ್ಷಣ ಅದು. ಈಗ ಬಲಿತಂತೆ ಆಗಿದೆ, ಕೈ ಮೀರಿದೆ. ಸಿಂಗಾರಮ್ಮನ ಮಾತು ಕೇಳಿ ಲಿಂಗಮ್ಮ ನಡುಗಿದಳು. ಈಗ ಏನು ಮಾಡೋದು ಸಿಂಗಾರಕ್ಕ? ಬೆಪ್ಪಾಗಿ ಕೇಳಿದಳು. ಈಗ ಮೊದಲು ಹುಚ್ಚು ಬಿಡಕ್ಕೆ ವೈದ್ಯ ಸಂಕಯ್ಯ ಇಲ್ವೇ? ಅವನ ಕಡೆ ಮದ್ದು ಕೊಡಿಸು. ಆಮೇಲೆ ಹುಚ್ಚಿಗೆ ಕಾರಣ ಏನು ಹುಡುಕೋಣ. ಕಷ್ಟಕಾಲದಲ್ಲಿ ಸಲಹೆ ನೀಡಿದ ಸಿಂಗಾರಮ್ಮ ಲಿಂಗಮ್ಮನಿಗೆ ದೇವತೆಯಂತೆ ಕಂಡಳು. ಅಂದ ಹಾಗೆ ಲಿಂಗಮ್ಮಕ್ಕ, ಭ್ರಮೆ ಆದಾಗ ಯಾರ್ದೋ ಹೆಸರು ಹೇಳ್ತಾಳೆ ಅಂದ್ಯಲ್ಲ? ಚನ್ನಮಲ್ಲಿಕಾರ್ಜುನ ಬಾ ಅಂತಾಳವ್ವ. ಲಿಂಗಮ್ಮ ಕಣ್ಣೊರೆಸಿಕೊಂಡಳು. ಸುಮ್ಮನಿರಕ್ಕ, ಅಳಬೇಡ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತಾವೆ. ಸಿಂಗಾರಮ್ಮ ಸಾಂತ್ವನ ನೀಡಿದಳು. ವೈದ್ಯ ಸಂಕಯ್ಯನನ್ನು ಕರೆತರಲು ಹೇಳಿ ಕಳುಹಿಸಿದಳು. ಮಕ್ಕಳು ಇಲ್ದಿದ್ರೆ ಇಲ್ಲ ಅನ್ನೋದು ಒಂದೇ ಕೊರಗು, ಇದ್ದರೆ 100 ಕೊರಗು ಕಣಕ್ಕ. ಲಿಂಗಮ್ಮ ಹೇಳಿದಳು. ನೋಡವ್ವ, ಮಾದೇವಿಗೆ ಚನ್ನಮಲ್ಲಿಕಾರ್ಜುನ ಎಂಬ ಹುಡುಗನ ಮೇಲೆ ಪ್ರೀತಿ ಕುಂತಿರಬೇಕು. ಇಲ್ಲ ಬಿಡು ಸಿಂಗಾರಕ್ಕ, ಅವಳು ಅಂಥವಳಲ್ಲ. ನಿನಗೇನು ಗೊತ್ತಾಗುತ್ತೆ ಬಿಡು. ವಿರೂಪಾಕ್ಷಪ್ಪನ ಮಗಳು ಅಂಬುಜಾಕ್ಷಿಗೆ ಪರಮೇಶಿ ಮೇಲೆ ಹಿಂಗ ಪ್ರೇಮ ಕುಂತು
ಮನೆಯವರು ಒಪ್ಪದಿದ್ದಾಗ ಹುಚ್ಚು ಹಿಡಿದಿರಲಿಲ್ವೇ? ಲಿಂಗಮ್ಮ ಸುಮ್ಮನೆ ಕುಳಿತಳು. ಇಲ್ಲಾಂದರೆ ಲಗ್ನ ಆಗೋ ಮನಸ್ಸಿರಬೇಕು. ನೀವು ಮಾಡದಿದ್ದಕ್ಕೆ ಹೀಗಾಗಿರಬೇಕು. ಅಲ್ಲ ಲಿಂಗಮ್ಮಕ್ಕ, ಇಷ್ಟು ಬೆಳೆದ ಮಗಳಿಗೆ ಲಗ್ನ ಮಾಡದಿದ್ದರೆ ಅವರಾರ ಏನು ಮಾಡಬೇಕು? ಇಲ್ಲ ಸಿಂಗಾರಕ್ಕ, ಮಾಡ್ತೀವಿ ಅಂತ ಎಷ್ಟು ಪರಿ ಹೇಳಿದರೂ ಬೇಡ ಅಂತ ಹಠ ಅವಳದ್ದು. ನಮಗೇನವ್ವ ಮಾಡೋಕ್ಕೆ ಕೊರತೆ ಇರೋದು? ನಾಚಿಕೊಂಡು ಲಗ್ನ ಬೇಡ ಅನ್ನೋದು ಹೆಣ್ಣು ಹುಡುಗಿಯರ ಸ್ವಭಾವ. ಅವರನ್ನು ಕೇಳಿ ಮಾಡ್ತಾರೇನು? ನೀವು ಮಾಡಕ್ಕೆ ನಿಂತರೆ ಬೇಡ ಅನ್ನಲ್ಲ. ತಾವಾಗಿ ನೋಡ್ರಿ ಮಾಡ್ರಿ ಅಂತ ಯಾವ ಲಜ್ಜೆಗೇಡಿ ಹೆಣ್ಣು ಅಂತಾಳೆ? ಅವರನ್ನು ಯಾಕೆ ಕೇಳಬೇಕು? ಸುಮ್ಮನೆ ಮಾಡಿಬಿಟ್ರಾಯ್ತು. ಪತಿಯ ಸಲಹೆ ಕೇಳುವುದರಲ್ಲಿ ಯಾವ ಅರ್ಥವಿಲ್ಲ. ತಾನೇ ದಿಟ್ಟ ಹೆಜ್ಜೆ ಇಡಬೇಕು ಎಂದುಕೊಂಡಳು ಲಿಂಗಮ್ಮ. ವೈದ್ಯ ಸಂಕಯ್ಯ ಬಂದು ಲಿಂಗಮ್ಮ ಹೇಳಿದ್ದು ಕೇಳಿ ಒಂದು ಬಗೆಯ ಲೇಹವನ್ನು ಕೊಟ್ಟ. ಎಣ್ಣೆಯನ್ನು ಕೊಟ್ಟು ಅದನ್ನು ನೆತ್ತಿಗೆ ತಿಕ್ಕಲು ಹೇಳಿದ. ಆ ಲೇಹವನ್ನು ಬೆಳಗ್ಗೊಮ್ಮೆ ರಾತ್ರಿಗೊಮ್ಮೆ ಅಡಿಕೆ ಗಾತ್ರದಷ್ಟು ತಿನ್ನಲು ಕೊಟ್ಟು ಹಾಲನ್ನು ಕುಡಿಯಲು ಕೊಡಲು ಹೇಳಿದ. ಲಿಂಗಮ್ಮ ಇಸಿದುಕೊಂಡು ಪಂಡಿತನಿಗೆ ಕೃತಜ್ಞತೆ ಹೇಳಿ ಹೊರಟಾಗ, ಸಿಂಗಾರಮ್ಮ, ನಾನು ಹೇಳಿದ್ದು ಮರೆಯಬೇಡ ಲಿಂಗಮ್ಮಕ್ಕ ಎಂದಳು. ಲಿಂಗಮ್ಮ ಮನೆಯ ಕಡೆಗೆ ಬಂದಾಗ ಮಹಾದೇವಿ ಮಲಗಿದ್ದಳೇನೋ ಎಂಬಂತೆ ಆಕೆಯ ಕೋಣೆಯೊಳಗಿನ ಸೊಡರು ಆರಿತ್ತು. ಏನಾದರೂ ತಿಂದಳೇ ಗಿರಿಜಾಂಬೆಯನ್ನು ಕೇಳಿದಳು. ಇಲ್ಲ ಅವ್ವ, ಪೂಜೆ ಮಾಡಿ ಹಾಗೇ ಮಲಗಿಬಿಟ್ರು. ಬಾಗಿಲನ್ನು ತೆರೆಯಲಿಲ್ಲ. ಲಿಂಗಮ್ಮ ಖಿನ್ನ ಮನಸ್ಕಳಾಗಿ ಮಲಗಲು ಹೋದಳು. ಕೇಳಿದ್ರಲ್ಲ ವೀಕ್ಷಕರೇ, ಇದು 16ನೇ ಅಧ್ಯಾಯದ ಅರ್ಧ ಭಾಗ. ಇನ್ನೂ ಅರ್ಧ ಭಾಗವನ್ನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರೂ ತಪ್ಪದೆ ಕೇಳಿಸ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ನಿಮಗೆ ಸಿಗುವಂಥ ಆನಂದ ಅವ್ರಿಗೂ ಕೂಡ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಆಗಿತ್ತು 16ನೇ ಅಧ್ಯಾಯದ ಅರ್ಧ ಭಾಗ. ಇನ್ನೂ ಅರ್ಧ ಭಾಗ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.